ಹುಣಸೂರು ತಾಲೂಕಿನ ಚಿಲ್ಕುಂದ ಗ್ರಾಮ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇಲ್ಲಿನ ಮಕ್ಕಳಿಗೆ ಶಿಕ್ಷಣ ಕಲಿಸೋಕೆ ಶಿಕ್ಷಕರಿಲ್ಲ, ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಮಕ್ಕಳಿಗಿಲ್ಲ ನರ್ಸ್ ವ್ಯವಸ್ಥೆ, ಮಕ್ಕಳಿಗಿಲ್ಲ ರಾತ್ರಿಯ ಕಾವಲುಗಾರ, ಮಕ್ಕಳಿಗಿಲ್ಲ ಪ್ರಥಮ ಚಿಕಿತ್ಸೆ. ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳು ಇಲ್ಲಿನ ಸಮಸ್ಯೆಗಳನ್ನು ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸದೆ ಕೈಕಟ್ಟಿ ಕುಳಿತಿರುವುದು ಇದೆಂತ ವಿಪರ್ಯಾಸ. ಓಪನ್ ಮಾಡೋದು ಇಲ್ಲಿ ವೇಸ್ಟ್ ಆಗಿಬಿಡ್ತಾ ಇದು. ಎಷ್ಟು ದಿನದಿಂದ ಇಲ್ಲಿ ಅಪ್ಪ ಇಲ್ಲಿ ನೆನ್ನೆ ಪುಳಿಯೋಗರೆ ಮಾಡಿದ್ದ ಇಲ್ಲಿ ಅಲ್ಲ ನಿಮ್ದೇನಮ್ಮ ಇದು? ಅಲ್ಲ ನಿಮ್ದ ಇದು ಇಲಾಖೆ? ಅಲ್ಲಲ್ಲ ಓಕೆ, ಬೆಳಿಗ್ಗೆಯಿಂದ ನಾಷ್ಟ ಕೊಟ್ಟಿಲ್ವಂತಲ್ಲ. ಅಲ್ಲ ಓಕೆ, ಒಂದಿನ ಆದ್ರೂ ಪರವಾಗಿಲ್ಲ, ಪದೇ ಪದೇ ಅದನ್ನೇ ಮಾಡ್ತಿದಾರಂತೆ. ಇವತ್ತೊಂದಿನ 4 ಗಂಟೆಗೆ ಮಕ್ಕಳು ಬಂದು ಹಾಸ್ಟೆಲ್ಗೆ ಯಾರು ಬಂದಿಲ್ಲ ಸರ್. ಇವಾಗ ಬಂದ್ರು 12ವರೆಗೆ ಮಕ್ಕಳು ಹಾಸ್ಟೆಲ್ಗೆ. ಅದಕ್ಕೆ ರೇಷನ್ ಕೊಡೋರು ಬರ್ತಾರೆ, ಈಗ 12 ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಸ್ತೀವಿ ಅಂತ ಹೇಳ್ದು ಸರ್. ಸರ್ ನನ್ನ ಹೆಸರು ವಿಷ್ಣು ಸರ್. ಇಲ್ಲಿ ವಾರ್ಡ್ ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ಬರೋದಿಲ್ಲ ಸರ್. ಇಲ್ಲಿ ಊಟ ನಾಷ್ಟ ಕರೆಕ್ಟಾಗಿ ಕೊಡೋದಿಲ್ಲ ಸರ್. ಕೇಳಿದ್ರೆ ರೇಷನ್ ಇಲ್ಲ ಅಂತಾರೆ ಸರ್. ಆಮೇಲೆ ಸರ್ ವಾಚ್ಮೆನ್ ಇಲ್ಲ, ನಮಗೆ ನೈಟ್ ನಾವೇ ಮನೆ ಕಾಯಬೇಕು, ನಾವೇ ಇರ್ತೀವಿ ಇಲ್ಲಿ ಸರ್. ಇದು ಚಿಲ್ಕುಂದ ಸರ್. ಆಮೇಲೆ ನರ್ಸ್ ಇಲ್ಲ ಇಲ್ಲಿ, ಬೇರೆ ಏನಿಲ್ಲ ಫೆಸಿಲಿಟೀಸ್. ಸುತ್ತಮುತ್ತ ಕ್ಲೀನ್ ಆಗಿಲ್ಲ, ಗಲೀಜು. ಈಗ ನಿಮಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದಾರಾ? ಊಟ ಹಾಂ ಏನಕ್ಕೆ ಊಟಗಳು ಕೊಡಲ್ಲ ನಿಮಗೆ? ಅಡುಗೆಯವ್ರು ಕೇಳಿದ್ರೆ ಅಡುಗೆಯವರು ಗುರುವಣ್ಣ ಕೇಳ್ತಾರೆ, ಅವರು ರೇಷನ್ ಕೊಟ್ಟಿಲ್ಲ ಅಂತ. ಗುರುವಣ್ಣ ಕೇಳಿದ್ರೆ ಅವ್ರು ಆರ್ಡರ್ ಮೇಲೆ ಕೇಳ್ತಾರೆ ಸರ್. ಅಷ್ಟೇ ಆವತ್ತಿನ ಇದೇ ಆಗ್ತಿರೋದು. ಯಾವಾಗ ಕೇಳಿದ್ರೆ ಇದೇ ಬರೀ ಸರ್. ನಾವು ಬೇಗ ಬರ್ತದೆ, ನೆನ್ನೆ ಟೂರ್ ಹೋಗಿದ್ದಿಂದ ಇವತ್ತು ಲೇಟ್ ಬಂದಿರೋದು ಅಷ್ಟೇ ಸರ್. 12 ಗಂಟೆಗೆ ಬಂದು ಊಟ ಕೇಳಿಲ್ಲ ಸರ್. ನಾವು ನಾಷ್ಟ ಕೇಳಿಲ್ಲ ಬಂದು ಊಟ ನೋಡಿ ಸರ್. ಎಲ್ಲ ಹಳೆ ಅವು ಗಾಡಿ ಎಲ್ಲ ಹಳೆ ಸ್ಟಾಕು ಡೇಟ್ ಆಫ್ ಬರ್ತ್ ನೋಡಿ, ಎಲ್ಲ ಧೂಳು ಬಿದ್ದಿದ್ದಲ್ಲಪ್ಪ. ಸರಿ ನೋಡಿ, ಗಾಯ ಆದ್ರೂ ಹಾಕಲ್ಲ ಬಿಡಿ. ಎಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಹೋಗೈತೆ ಸರ್. ಎಕ್ಸ್ಪೈರಿ ಡೇಟ್ ಆಗೈತೆ 22ಕ್ಕೆ ಕೊನೆ ಆಗಿದೆ ಸರ್. ಹಿಂಗೆ ಮುಡಿದಾರೆ, ಎಷ್ಟು ಇಲ್ಲ ಸರ್. ಹೊಸ ಐತೆ ಸರ್. ಅವು ಅಲ್ಲೇ ಹೊರಗಡೆ ಟ್ರಂಕ್ಗಳು ಮುಡಿತಾರೆ ಸರ್. ಹಿಂಗೆ ಬಿದ್ದಾವೆ ಸರ್. ಅತ್ತಗೆ ಅದು ಅತ್ತಗೆ ಅದೇ ಟಾನಿಕ ಅತ್ತಗೆ ಸರ್. ಅದು ಡೇಟ್ ನೋಡಿ 22 ಸಾಕು ಕ್ಲಾಸ್. 2019 10-20 ಇಟ್ಕೋ. ಎಲ್ಲ ಹೊಂಟೋಗಿದೆ ಆಲ್ರೆಡಿ. ಮಕ್ಕಳಿಗೆ ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ನೀವು ಬಂದಿರೋದು ಮಕ್ಕಳಿಂದ ಅನ್ನ ತಿಂತಾ ಇದ್ದೀರಿ. ನೀವು ಇಲ್ಲಿ ನಿಮ್ಮಿಂದ ಅನ್ನ ತಿಂತಲ್ಲ, ಅವರು ಮಕ್ಕಳಿಂದ ಅನ್ನ ತಿಂತಾ ಇದ್ದೀರಾ ನೀವು. ಮಕ್ಕಳುಗಳಿಗೆ ಮಾತಾಡಕ್ ಹೋದ್ರೆ ರೈಸ್ ಆಗ್ಬಿಡ್ತೀನಿ ನಾನು. ನನಗಿವೆಲ್ಲ ಬೇಡ ಅಮ್ಮ. ಟೈಮ್ ಟೇಬಲ್ ಏನಿದೆ? ಈಗ ಟೈಮ್ ಆಯ್ತಲ್ಲ, ಬನ್ನಿ ತೋರಿಸಿ. ಈಗ ಟೈಮ್ ಆಯ್ತಲ್ಲ ಅಮ್ಮ, ಈಗ ಟೈಮ್ ಆಯ್ತು. ಈಗ 2 ಗಂಟೆ. ಈಗ ಎಷ್ಟೊತ್ತು ಕೊಟ್ಟಿದ್ದೀರಾ ತೋರಿಸಿ. ಈಗೇನು ಕೊಟ್ಟಿದ್ದೀರಾ ಮೇಡಮ್ ಅವರೇ? ತೋರಿಸಿ ಮೇಡಮ್ ಅವರೇ ನನಗೆ. ಇವತ್ತೇನು ಕೊಟ್ಟಿದ್ದೀರಾ? ಟೈಮ್ ಆಯ್ತಲ್ಲ 2 ಗಂಟೆ. ಈಗೇನು ಕೊಟ್ಟಿದ್ದೀರಾ? ಆಟ ಆಡ್ತಾ ಇದ್ದೀರಾ? ಏನು ಆಟ ಆಡ್ತಾ ಇದ್ದೀರಾ? ಮಕ್ಕಳು ಹಸ್ಕೊಂಡಿರ್ತಾರೇನ್ರಿ ಮಕ್ಕಳು? ನಿಮ್ಮನೆಲ್ಲ ಮಕ್ಕಳಿದಾರೆ, ಅವ್ರಿಗೆ ಹಸ್ಕೊಂಡಿಡ್ಸಿ ಹೋಗ್ಸಿ. ತೋರಿಸಿ ಮೇಡಮ್, ಇವತ್ತೇನು ಮಾಡಿದಿರಿ? ಟೈಮ್ ಆಯ್ತಲ್ಲ. ಮುದ್ದೆ ಕೊಡ್ತಾರೆ, ಕೋಳಿ ಸಾಂಬಾರ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ಬಾಳೆ ಕೊಡೋದಿಲ್ಲ, ಮುದ್ದೆ ಕೊಡೋದಿಲ್ಲ. ಚಪಾತಿ 2 ಪಲ್ಯ ಕೊಡ್ತಾರೆ, ಅನ್ನ ರಸಂ ಕೊಡೋದಿಲ್ಲ ಸರ್. ಕೋಳಿ ಮೊಟ್ಟೆ ಮಜ್ಜಿಗೆ ಕೊಡೋದಿಲ್ಲ ಸರ್. ಮಜ್ಜಿಗೆ ಅದು ಕೊಡೋದು. ಕೋಳಿ ಮೊಟ್ಟೆನೂ ಕೊಡಲ್ವಾ? ಮಜ್ಜಿಗೆ ಮಜ್ಜಿಗೆ ಕೊಡಲ್ಲ. ಬೀಟ್ರೂಟ್ ಪಲ್ಯ ಕೊಡ್ತಾರೆ.
ಅನ್ನ ರಸಂ ಕೊಡೋದಿಲ್ಲ, ಅನ್ನ ಸಾಂಬಾರ್ ಮಾಡ್ತಾರೆ. ಹಾ. ಸರ್ ಮಜ್ಜಿಗೆ ಕೊಡೋದಿಲ್ಲ, ಅಲಸಂದೆ ಕಾಳು ಬಾಳೆಹಣ್ಣು ಕೊಡ್ತಾರಾ? ಉಪ್ಪು ಮಾಡೋದಿಲ್ಲ, ಹಾ. ಸೊಪ್ಪಿನ ಪಲ್ಯ ಮಾಡೋದಿಲ್ಲ, ಹಾ. ಅನ್ನ ಸಾಂಬಾರು ಇದು ಮಾಡೋದಿಲ್ಲ, ಅನ್ನ ಸಾಂಬಾರು ಮಾಡ್ಕೊಡ್ತಾರೆ ಅಷ್ಟೇ. ಹಾ. ಬಾಳೆಹಣ್ಣು ಕೊಡ್ತಾರೆ. ಹಾ. ಬಸ್ಸಾರು ಸರದು ಬಾಣವ ಹಾ. ಇವು ಎರಡು ಕರೆಕ್ಟಾಗಿ ಮಾಡೋದಿಲ್ಲ. ಹಾ. ಅನ್ನ ಸಾಂಬಾರು ಮಾಡ್ಕೊಟ್ಬಿಟ್ಟಿದ್ದಾರೆ. ಅನ್ನ ಸಾಂಬಾರು ಮಾಡ್ಕೊಡ್ತಾರೆ.